ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದಲ್ಲಿ ಇವತ್ತು ಅಕ್ಷರಶಃ ಪೊಲಿಟಿಕಲ್ ಭೂಕಂಪ ಆಗಿದೆ. ಒಂದ್ ಕಡೆ ಧುರಂಧರ್ ಸಿನಿಮಾದ ಡೈಲಾಗ್ ಹೊಡ್ಕೊಂಡು ಆಮ್ ಆದ್ಮಿ ಪಾರ್ಟಿ ರಾಜ್ಯಸಭಾ ಟೀಮ್ ಇಡೀ ಟೀಮೇ ಬಿಜೆಪಿಯೊಂದಿಗೆ ಮರ್ಜ್ ಆಗಿದೆ. ಇನ್ನೊಂದ್ ಕಡೆ ಕರ್ನಾಟಕದಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. ಈ ನಡುವೆ ಎನ್ಎಸ್ಎ ಅಜಿತ್ ದೋವಲ್ ಮುಸ್ಲಿಂ ಪ್ರಮುಖರೊಂದಿಗೆ ಮೀಟಿಂಗ್ ಮಾಡಿದ್ದಾರೆ. ನೋಡಿ, ನಾವು ಚೆನ್ನಾಗಿರೋಣ, ಒಟ್ಟಿಗಿದ್ರೆ ಚೆನ್ನಾಗಿರ್ತೀವಿ, ಮುಳುಗಿದ್ರೆ ಎಲ್ಲ ಒಟ್ಟಿಗೆ ಮುಳುಗಬೇಕಾಗತ್ತೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಜಿತ್ ದೋವಲ್ ಅವರು. ಮುಸ್ಲಿಂ ಮಹಿಳೆಯರು ನಮಾಜ್ ಮಾಡೋ ಬಗ್ಗೆನೂ ಅಖಿಲ ಭಾರತ ಮುಸ್ಲಿಂ ಕಾನೂನು ಮಂಡಳಿ ದೊಡ್ಡ ಹೇಳಿಕೆ ಕೊಟ್ಟಿದೆ. ಎಲ್ಲವನ್ನ ಇವತ್ತಿನ ಫುಲ್ ನ್ಯೂಸ್ ನಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಮಿಡಲ್ ಈಸ್ಟ್ ನಲ್ಲಿ ಏನಾಗ್ತಿದೆ ಅಂತ ನೋಡಿ ಆಮೇಲೆ ನಮ್ಮ ದೇಶಕ್ಕೆ ಬೇಗ ವಾಪಸ್ ಬರೋಣ. ಕದನ ವಿರಾಮ ಮುರಿದು ಇರಾನ್ ಮತ್ತು ಅಮೆರಿಕಗಳು ಮತ್ತೆ ಯುದ್ಧಕ್ಕೆ ಇಳಿಯೋ ಸೂಚನೆ ಕಾಣಿಸ್ತಾ ಇದೆ. ಈಗ ಅಮೆರಿಕ ಇರಾನ್ ವಿರುದ್ಧ ಮತ್ತೊಂದು ದಾಳಿಗೆ ಪ್ಲಾನ್ ಮಾಡಿದೆ ಅಂತ ಅಮೆರಿಕದ CNN ಮಾಧ್ಯಮ ರಿಪೋರ್ಟ್ ಮಾಡಿದೆ. ಕದನ ವಿರಾಮ ಫೇಲ್ ಆದ ತಕ್ಷಣವೇ ಈ ದಾಳಿ ನಡೆಯಬಹುದು. ಹಾರ್ಮುಜ್ ಜಲಸಂಧಿಯ ಸುತ್ತಮುತ್ತ ಬಾಂಬಿಂಗ್ ಕ್ಯಾಂಪೇನ್ ನಡೆಸೋಕೆ ಅಮೆರಿಕ ಪ್ಲಾನ್ ಮಾಡಿಕೊಂಡಿದೆ ಅಂತ ಹೇಳಿದೆ. ಈ ಸಲ ಹಾರ್ಮುಜ್ ಜಲಸಂಧಿ ಮತ್ತು ಒಮಾನ್ ಕೊಲ್ಲಿ ಬಳಿ ಇರೋ ಇರಾನ್ನ ಫಾಸ್ಟ್ ಅಟ್ಯಾಕ್ ಬೋಟ್ಗಳನ್ನೇ ಅಮೆರಿಕ ಪ್ರಮುಖವಾಗಿ ಟಾರ್ಗೆಟ್ ಮಾಡುತ್ತೆ ಅಂತ. ಹಾರ್ಮುಜ್ ಬಂದ್ ಮಾಡಿ ಇರಾನ್ ಪ್ರಾಬಲ್ಯ ಮೆರಿತಾ ಇತ್ತು. ಇಡೀ ಜಗತ್ತನ್ನೇ ಅಲ್ಲಾಡಿಸ್ತೀನಿ, ಅಮೆರಿಕವನ್ನ ಬೆದರಿಸ್ತೀನಿ ಅಂತ ಹೇಳಿ. ಇರಾನ್ನ ಈ ಆಟದಿಂದ ಜಾಗತಿಕ ಆರ್ಥಿಕತೆ ಅಲುಗಾಡ್ತಾ ಇದೆ. ತೈಲ ಬೆಲೆ ಕಮ್ಮಿನೇ ಆಗ್ತಾ ಇಲ್ಲ. ಹಣದುಬ್ಬರ ಇಳಿಸೋ ಟ್ರಂಪ್ ಪ್ರಯತ್ನಕ್ಕೂ ಪೆಟ್ಟು ಬೀಳ್ತಾ ಇದೆ. ಹೀಗಾಗಿ ಅದರ ಮೇಲೆ ಅಮೆರಿಕ ಸಂಪೂರ್ಣ ಗಮನ ಇಟ್ಟಿದೆ. ದಾಳಿಗೂ ಕಂಪ್ಲೀಟ್ ಪ್ಲಾನ್ ಆಗಿದೆ ಅಂತ CNN ರಿಪೋರ್ಟ್ ಮಾಡಿದೆ. ಇದರ ಬೆನ್ನಲ್ಲೇ ಇರಾನ್ ಸೌದಿ ಅರೇಬಿಯಾಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಇರಾನ್ನ ತೈಲ ಕೇಂದ್ರಗಳ ಮೇಲೆ ದಾಳಿ ಆದರೆ ಅದಕ್ಕೆ ಪ್ರತಿಯಾಗಿ ಸೌದಿ ಅರೇಬಿಯಾದ ತೈಲ ಸೌಲಭ್ಯಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಇರಾನ್ ಅಧ್ಯಕ್ಷರ ಸಹಾಯಕ ಇಸ್ಮಾಲ್ ಇಸ್ಫಹಾನಿ ಹೇಳಿದ್ದಾರೆ. ನಮ್ಮ ಟಾರ್ಗೆಟ್ ಲಿಸ್ಟ್ ಸಿದ್ಧ ಆಗಿದೆ. ನಮ್ಮ ಯಾವುದಾದ್ರೂ ತೈಲ ಬಾವಿ ಮೇಲೆ ದಾಳಿ ಆದ್ರೆ ನಾವು ಸೌದಿಯ ತೈಲ ಬಾವಿಯನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಅವರು ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಇರಾನ್ನ ಪ್ರತಿಕಾರ ದಾಳಿಯ ತೀವ್ರತೆಗೆ ಅನುಗುಣವಾಗಿನೇ ಇರುತ್ತೆ. ಪರಿಸ್ಥಿತಿ ಉದ್ವಿಗ್ನತೆಗೆ ಹೋದಂತೆ ನಮ್ಮ ಬಲ ಪ್ರಯೋಗ ಕೂಡ ಹೆಚ್ಚಾಗ್ತಾನೆ ಹೋಗುತ್ತೆ ಅಂತ ಇರಾನ್ ಹೇಳಿದೆ. ಇದರ ತಕ್ಷಣ ಕುವೈತ್ ಮೇಲೆ ದಾಳಿ ಆಗಿದೆ. ಇರಾಕ್ ಕಡೆಯಿಂದ ಬಂದ 2 ಡ್ರೋನ್ಗಳು ಕುವೈತ್ನ ಉತ್ತರದ ಗಡಿ ಪೋಸ್ಟ್ ಗಳ ಮೇಲೆ ದಾಳಿ ಮಾಡಿವೆ ಅಂತ ಕುವೈತ್ ಸೇನೆ ಹೇಳಿದೆ. ಇದರಿಂದ ಡ್ಯಾಮೇಜ್ ಕೂಡ ಆಗಿದೆ. ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಷ್ಟೇ. ಈ ನಡುವೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಇವತ್ತು ರಾತ್ರಿ ತಮ್ಮ ಸಣ್ಣ ಟೀಮ್ ನೊಂದಿಗೆ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಹೋಗ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಈ ಮಾತುಕತೆಗೋಸ್ಕರ ಅಮೆರಿಕದ ಲಾಜಿಸ್ಟಿಕ್ಸ್ ಮತ್ತು ಸೆಕ್ಯೂರಿಟಿ ಟೀಮ್ ಆಲ್ರೆಡಿ ಇಸ್ಲಾಮಾಬಾದ್ಗೆ ಬಂದು ಇಳಿದಿದೆ ಅಂತ ರಿಪೋರ್ಟ್ ಆಗಿದೆ. ಆದ್ರೆ ಅಫಿಷಿಯಲ್ ಆಗಿ 2 ಸೈಡ್ನವರು ಯಾವುದೇ ಕ್ಲಾರಿಟಿ ಇನ್ನೂ ಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ಇತ್ತ ಇಸ್ರೇಲ್ ಭಾರತದಲ್ಲಿರೋ ಬೆನೆ ಮೆನಾಶೆ ಸಮುದಾಯದ ಸುಮಾರು 250 ಮೆಂಬರ್ಗಳನ್ನ ಏರ್ ಲಿಫ್ಟ್ ಮಾಡಿದೆ. ಇವರನ್ನ ಇಸ್ರೇಲ್ಗೆ ಕರ್ಕೊಂಡು ಹೋಗೋಕೆ ಆಪರೇಷನ್ ವಿಂಗ್ಸ್ ಆಫ್ ಡಾನ್ ಅನ್ನೋ ಪ್ರೋಗ್ರಾಮ್ ಇಟ್ಕೊಂಡಿದ್ರು. 5,000ಕ್ಕೂ ಅಧಿಕ ಜನರನ್ನ ಸ್ಥಳಾಂತರಿಸೋ ಪ್ಲಾನ್ ಇಟ್ಕೊಂಡಿದ್ದಾರೆ. ಮಣಿಪುರ ಮತ್ತು ಮಿಜೋರಾಂನಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ಇವರು ಇಸ್ರೇಲ್ನ ಪುರಾತನ 10 ಪಂಗಡಗಳಲ್ಲಿ ಒಂದಾದ ಮನಸೆ ಬುಡಕಟ್ಟಿನ ವಂಶಸ್ಥರು. ಈ ಸಮುದಾಯ ಒಟ್ಟು 10,000 ಸದಸ್ಯರನ್ನ ಹೊಂದಿದೆ. 1990ರಿಂದ ಇಲ್ಲಿ ತನಕ ಅರ್ಧದಷ್ಟು ಮಂದಿ ಇಸ್ರೇಲ್ಗೆ ವಾಪಸ್ ಹೋಗಿದ್ದಾರೆ. ಉಳಿದಿರೋರನ್ನ ಕೂಡ ಹಂತ ಹಂತವಾಗಿ ಏರ್ ಲಿಫ್ಟ್ ಮಾಡಲಾಗ್ತಿದೆ. ಇಸ್ರೇಲ್ ಸರ್ಕಾರ ಮತ್ತು ದಿ ಜೂಯಿಶ್ ಏಜೆನ್ಸಿ ಜಂಟಿಯಾಗಿ ಸ್ಥಳಾಂತರ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಸೇರಿ ಈ ಜಾಗಗಳಿಗೆ ಹೋಗಿ ಬರಬೇಕು ಅಂತ ಇದ್ರೆ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನು ದೇಶದ ಭದ್ರತೆಯ ಜವಾಬ್ದಾರಿ ಹೊತ್ತಿರೋ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ದಾರೆ. ಯಾರೊಂದಿಗೆ? ಸೇನೆ, ಸರ್ಕಾರದೊಂದಿಗೆ ಅಲ್ಲ, ವಿದೇಶಗಳ ಭದ್ರತಾ ಸಲಹೆಗಾರರೊಂದಿಗೂ ಅಲ್ಲ, ನಮ್ಮ ದೇಶದ ಮುಸ್ಲಿಂ ಸಮುದಾಯದ 14 ಪ್ರಮುಖ ವ್ಯಕ್ತಿಗಳೊಂದಿಗೆ ಮೀಟಿಂಗ್ ಮಾಡಿದ್ದಾರೆ. PMO ಕಟ್ಟಡದಲ್ಲೇ ಪ್ರಧಾನಮಂತ್ರಿಗಳ ಕಚೇರಿಯಲ್ಲೇ ಈ ಮೀಟಿಂಗ್ ನಡೆದಿದೆ. ಈ 14 ಸದಸ್ಯರ ಟೀಮ್ನಲ್ಲಿ ಉದ್ಯಮಿಗಳು, ಶಿಕ್ಷಣ ತಜ್ಞರು, ಹೋರಾಟಗಾರರು, ವೈದ್ಯರು ಮತ್ತು ಪತ್ರಕರ್ತರು ಸೇರಿದ್ರು. ಉದ್ಯಮಿ ಜಫರ್ ಸರೇಶ್ವಾಲಾ ಈ ಟೀಮ್ನ ಲೀಡರ್ಶಿಪ್ ಅನ್ನ ಹೊಂದಿದ್ರು. ಈ ಬಗ್ಗೆ ಜಫರ್ ಸರೇಶ್ವಾಲಾ ಮಾಹಿತಿ ಕೊಟ್ಟಿದ್ದಾರೆ. ಅಜಿತ್ ದೋವಲ್ ನಮ್ಮೆಲ್ಲರ ಮಾತನ್ನ ತಾಳ್ಮೆಯಿಂದ ಕೇಳಿದ್ರು. ಧರ್ಮಗಳ ನಡುವೆ ಒಗ್ಗಟ್ಟಿನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದ್ರು. ಭಾರತ ಒಂದು ಹಡಗು ಇದ್ದ ಹಾಗೆ, ನಾವೆಲ್ಲರೂ ಒಟ್ಟಿಗೆ ಸಾಗಬೇಕು, ಇಲ್ಲಾಂದ್ರೆ ಒಟ್ಟಿಗೆ ಮುಳುಗಬೇಕಾಗತ್ತೆ ಅಂತ ಹೇಳಿ ದೋವಲ್ ಹೇಳಿದ್ರು ಅಂತ ಜಫರ್ ಸರೇಶ್ವಾಲಾ ಹೇಳಿದ್ದಾರೆ. ಈ ಸಭೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚಿನ ಅವಕಾಶಗಳು ಸಿಗಬೇಕು, ಯಾವುದೇ ತಾರತಮ್ಯ ಇರಬಾರದು ಮತ್ತು ವಿಶೇಷ ಸೌಲಭ್ಯಗಳೇನು ಬೇಕಾಗಿಲ್ಲ, ನಮಗೆ ಸಮಾನತೆ ಸಿಕ್ಕರೆ ಸಾಕು ಅಂತ ಹೇಳಿದ್ವಿ ಅಂತ ಸರೇಶ್ವಾಲಾ ಹೇಳಿದ್ದಾರೆ. ಮುಸ್ಲಿಂ ಸಮುದಾಯದ ಶಿಕ್ಷಣ, ಉದ್ಯೋಗಾವಕಾಶಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಮುದಾಯವನ್ನ ಗುರಿಯಾಗಿಸಿ ಹರಡೋ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ. ಈ ಸಭೆ ಸರ್ಕಾರ ಮತ್ತು ಅಲ್ಪಸಂಖ್ಯಾತರ ನಡುವಿನ ತಪ್ಪು ಕಲ್ಪನೆಗಳನ್ನ ಹೋಗಲಾಡಿಸೋಕೆ ಮತ್ತು ವಿಶ್ವಾಸ ವೃದ್ಧಿಸೋಕೆ ಸಹಾಯ ಆಗುತ್ತೆ ಅಂತ ಮೀಟಿಂಗ್ ನಲ್ಲಿ ಪಾಲ್ಗೊಂಡವರು ಅಭಿಪ್ರಾಯಪಟ್ಟಿದ್ದಾರೆ. ಈ 14 ಜನರ ಟೀಮ್ ನಲ್ಲಿ KP ಗ್ರೂಪ್ನ ಫಾರೂಕ್ ಪಟೇಲ್, ಜರ್ಮನ್ ಸ್ಟೀಲ್ನ ಇನಾಮುಲ್ಲಕ್ ಇರಾಕಿ, AMUನ ಉಪಕುಲಪತಿ ನೈಮಾ ಖಾತೂನ್ ಮತ್ತು ಪತ್ರಕರ್ತೆ ಸಮೀನಾ ಶೇಖ್ ಕೂಡ ಇದ್ರು. ಏನೋ ದೇಶದ ರಾಜಕಾರಣದಲ್ಲಿ ಸ್ಫೋಟಕ ಬೆಳವಣಿಗೆಯಾಗಿದೆ. ರಾಘವ್ ಚಡ್ಡಾ ಸೇರಿ ಒಟ್ಟು 3 ರಾಜ್ಯಸಭಾ ಸಂಸದರು
ಆಮ್ ಆದ್ಮಿ ಪಾರ್ಟಿ ಬಿಟ್ಟು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ನನ್ನ ರಕ್ತ ಬೆವರು ಸುರಿಸಿ 15 ವರ್ಷ ಪಾರ್ಟಿಯನ್ನ ಕಟ್ಟಿದೆ, ಆದರೆ ಆಪ್ ತನ್ನ ಮೂಲ ಸಿದ್ಧಾಂತಗಳಿಂದ ದೂರ ಸರಿದಿದೆ. ದೇಶದ ಹಿತ ಬಿಟ್ಟು ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚಡ್ಡಾ ಆಕ್ರೋಶ ಹೊರ ಹಾಕಿದ್ದಾರೆ. ಈ ವೇಳೆ ಚಡ್ಡಾ ಜೊತೆ ಸಂದೀಪ್ ಪಾಠಕ್ ಮತ್ತು ಅಶೋಕ್ ಮಿತ್ತಲ್ ಕೂಡ ಇದ್ರು. ಅಂದ್ರೆ ಇಲ್ಲಿ 3 ರಾಜ್ಯಸಭಾ ಎಂಪಿಗಳಿದ್ರು. ಇವರ ಜೊತೆಗೆ ಹರ್ಭಜನ್ ಸಿಂಗ್, ಸ್ವಾತಿ ಮಲಿವಾಲ್, ವಿಕ್ರಮ್ ಸಾಹ್ನಿ ಮತ್ತು ರಾಜೇಂದರ್ ಗುಪ್ತಾ ಕೂಡ ಬಿಜೆಪಿಗೆ ಜಾಯಿನ್ ಆಗ್ತಾರೆ. ರಾಘವ್ ಚಡ್ಡಾ ಬಿಜೆಪಿ ಸೇರಿದ ಬಳಿಕ ಧುರಂಧರ್ ಸಿನಿಮಾದ ಘಾಯಲ್ ಹೂ ಇಸ್ಲಿಯೇ ಘಾತಕ್ ಹೂ, ಗಾಯಗೊಂಡಿದ್ದೀನಿ ಹೀಗಾಗಿ ನಾನು ಅಪಾಯಕಾರಿ ಅಂತ ಡೈಲಾಗ್ ಬೇರೆ ಹೊಡೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಜ್ರಿವಾಲ್ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಮತ್ತೊಮ್ಮೆ ಪಂಜಾಬ್ ಜನತೆಗೆ ದ್ರೋಹ ಮಾಡಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅತ ಆಮ್ ಆದ್ಮಿ ಪಾರ್ಟಿ ಸಂಸದ ಸಂಜಯ್ ಸಿಂಗ್ ಕೂಡ ಇದು ಬಿಜೆಪಿಯ ಕುತಂತ್ರದ ಆಪರೇಷನ್ ಕಮಲ ಅಂತ ಹೇಳಿದ್ದಾರೆ. ಇಡಿ ಸಿಬಿಐ ಬಳಸಿ ಮಾಡುತ್ತಿರುವ ಆಪರೇಷನ್ ಇದು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸ್ನೇಹಿತರೆ ನಾವು. ಇನ್ನು ಮುಸ್ಲಿಮರಲ್ಲಿ ಸಾಮಾಜಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ. ಭಾರತದಲ್ಲಿ ಮುಸ್ಲಿಂ ಮಹಿಳೆಯರು ನಮಾಜ್ ಮಾಡೋಕೆ, ಮಸೀದಿಗೆ ಹೋಗಿ ಪ್ರೇ ಮಾಡೋದಕ್ಕೆ ನಿರ್ಬಂಧ ಇಲ್ಲ ಅಂತ ಈಗ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಸುಪ್ರೀಂ ಕೋರ್ಟ್ಗೆ ಹೇಳಿದೆ. ಶಬರಿಮಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9 ನ್ಯಾಯಾಧೀಶರ ಸಾಂವಿಧಾನಿಕ ಪೀಠದ ಮುಂದೆ ಈ ಕುರಿತು ಚರ್ಚೆಯಾಗಿತ್ತು. ಹಿಂದೂ ಮಹಿಳೆಯರ ಧಾರ್ಮಿಕ ಹಕ್ಕುಗಳ ಬಗ್ಗೆ ಮಾತ್ರ ಚರ್ಚೆಯಾಗುತ್ತೆ, ಮುಸ್ಲಿಂ ಮಹಿಳೆಯರಿಗೂ ಹೀಗೆ ಇದೆಯಲ್ವಾ ಅಂತ ಹೇಳಿ ವಿವಾದ ಇದ್ದಿತ್ತು. ಇದಕ್ಕೆ ಮುಸ್ಲಿಂ ಬೋರ್ಡ್ ಪ್ರತಿಕ್ರಿಯೆ ಕೊಟ್ಟು ಏನ್ ಹೇಳಿದೆ ಅಂದ್ರೆ, ಇಲ್ಲ, ಮುಸ್ಲಿಮರು ಮಸೀದಿಗೆ ಹೋಗಬಹುದು, ಪ್ರವಾದಿಗಳೇ ಇದ್ರ ಬಗ್ಗೆ ಹೇಳಿದ್ದಾರೆ, ಮಹಿಳೆಯರನ್ನ ಮಸೀದಿಗೆ ಬರೋದನ್ನ ತಡೆಯಕ್ ಆಗಲ್ಲ ಅಂತ ಪ್ರವಾದಿಗಳು ಹೇಳಿದ್ದಾರೆ ಅಂತ ಬೋರ್ಡ್ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದೆ. ಜೊತೆಗೆ ಮಹಿಳೆಯರು ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋ ಬಗ್ಗೆ ಯಾವುದೇ ಮುಸ್ಲಿಂ ಪಂಗಡಗಳಲ್ಲಿ ಭಿನ್ನಾಭಿಪ್ರಾಯನೂ ಇಲ್ಲ ಅಂತ ಹೇಳಿ ಮುಸ್ಲಿಂ ಬೋರ್ಡ್ ಪರ ವಕೀಲ MR ಶಂಷಾದ್ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿದ್ದಾರೆ. ಅಲ್ಲದೆ ಪ್ರಮುಖ ದ್ವಾರದ ಮೂಲಕವೇ ಪ್ರವೇಶ ಮಾಡಬೇಕು ಅಂತ ಪಟ್ಟು ಹಿಡಿಯೋ ಹಾಗಿಲ್ಲ, ಹಾಗೆ ಪುರುಷರು ಮತ್ತು ಮಹಿಳೆಯರ ನಡುವೆ ಇರೋ ಪರದೆಯನ್ನ ತೆಗಿಬೇಕು ಅಂತ ಕೇಳೋ ಹಾಗಿಲ್ಲ ಅನ್ನೋ ಕಂಡೀಷನ್ ಕೂಡ ಮುಂದಿಟ್ಟಿದ್ದಾರೆ. ಇನ್ನು ಈ ವಿಚಾರಣೆ ನಡೆಯುವಾಗ ಜಡ್ಜ್ ಅಸಾನುದ್ದೀನ್ ಅಮಾನುಲ್ಲಾ ಕೂಡ ಒಂದಷ್ಟು ಹೇಳಿಕೆ ಕೊಟ್ಟರು. ಎಲ್ಲರೂ ಮಸೀದಿಗೆ ಹೋದ್ರೆ ಮಕ್ಕಳನ್ನ ನೋಡ್ಕೊಳ್ಳೋಕೆ ಮನೆಯಲ್ಲಿ ಯಾರು ಇರಲ್ಲ ಅನ್ನೋ ಕಾರಣಕ್ಕಷ್ಟೇ ಮಹಿಳೆಯರಿಗೆ ಮನೆಯಲ್ಲೇ ನಮಾಜ್ ಮಾಡೋಕೆ ಹೇಳಲಾಗ್ತಿತ್ತು ಅಷ್ಟೇ ಅನ್ನೋ ರೀತಿಯಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಈ ವೇಳೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಒಂದು ಪ್ರಶ್ನೆ ಕೇಳಿದ್ರು. ಮಹಿಳೆಯರು ಮಸೀದಿ ಪ್ರವೇಶ ಮಾಡಿದಾಗ ಅವರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಬಹುದಾ ಅಂತ. ಅದಕ್ಕೆ ಮುಸ್ಲಿಂ ಪರ ವಕೀಲರು ಏನ್ ಹೇಳಿದ್ರು ಅಂದ್ರೆ, ಹೌದು, ಮಸೀದಿಗೆ ಹೋಗ್ತಿದ್ದಾರೆ ಅಂದ್ರೆ ಅದರ ಉದ್ದೇಶವೇ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳೋದು ಅಂತ. ಆದ್ರೆ ಸಾಮೂಹಿಕವಾಗಿ ನಮಾಜ್ ಮಾಡಬೇಕು ಅನ್ನೋ ಕಡ್ಡಾಯ ಏನಿಲ್ಲ ಅಂತ ಹೇಳಿ ವಾದ ಮಂಡಿಸಿದ್ದಾರೆ. ಭಾರತ ನರಕ ಅನ್ನೋ ಟ್ರಂಪ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಜೋರಾಗಿ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಟ್ರಂಪ್ ಭಾರತ ನರಕ ಅಂತ ವ್ಯಕ್ತಿಯೊಬ್ರು ಹೇಳಿದ್ದ ಪೋಸ್ಟ್ ಅನ್ನ ಅವರು ಶೇರ್ ಮಾಡಿದ್ರು ಟ್ರಂಪ್. ಇದಕ್ಕೆ ಭಾರತ ರಿಯಾಕ್ಟ್ ಕೂಡ ಮಾಡಿತ್ತು. ಇದು ಅಸೂಕ್ಷ್ಮ ಹೇಳಿಕೆ ಮತ್ತು ಕೀಳು ಅಭಿರುಚಿಯ ಹೇಳಿಕೆ ಅಂತ ಭಾರತ ಪ್ರತಿಕ್ರಿಯೆ ಕೊಟ್ಟಿತ್ತು. ಆರಂಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಇದನ್ನ ಮುಂದುವರ್ಸಕ್ ಬಯಸಲ್ಲ ಅಂತ ಹೇಳಿದ್ರು ರಣಧೀರ್ ಜೈಸ್ವಾಲ್ ಅವರು, ವಿದೇಶಾಂಗ ಇಲಾಖೆ ವಕ್ತಾರರು. ಆದ್ರೆ ಇದು ಅಷ್ಟು ಸುಮ್ಮನೆ ಬಿಟ್ಟಾಕೋ ವಿಚಾರ ಅಲ್ಲ ಅಂತ ಗೊತ್ತಾದ್ಮೇಲೆ ಆಮೇಲೆ ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದ್ರು. ಪ್ರತಿಕ್ರಿಯೆ ಕೊಟ್ಟು ಭಾರತದನ್ನ ಖಂಡಿಸಿತ್ತು. ಆದ್ರೆ ಈಗ ಈ ವಿಚಾರದಲ್ಲಿ PM ಮೋದಿ ಯಾಕೆ ಸೈಲೆಂಟ್ ಆಗಿದ್ದಾರೆ, ಮೌನವಾಗಿದ್ದಾರೆ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡಿವೆ. ಮೋದಿ ಅವರ ಆಪ್ತ ಮಿತ್ರ ಟ್ರಂಪ್ ಭಾರತವನ್ನ ನಿಂದಿಸೋ ಪೋಸ್ಟ್ ಹಾಕಿದ್ದಾರೆ, ಆದ್ರೂ ಮೋದಿ ಬಾಯಿನೇ ಬಿಡ್ತಾ ಇಲ್ಲ ಅಂತ ಟೀಕೆ ಮಾಡಿದ್ದಾರೆ. ಇನ್ನು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಂತರಿಕ ಅಸಮಾಧಾನ ಮತ್ತೆ ಭುಗಿಲೆದಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಸಚಿವರೊಂದಿಗೆ ಪ್ರತ್ಯೇಕ ಮೀಟಿಂಗ್ ನಡೆಸಿದ್ದಾರೆ. ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯ ಖಾಸಗಿ ಕಟ್ಟಡದಲ್ಲಿ ರಹಸ್ಯ ಮೀಟಿಂಗ್ ನಡೆದಿದೆ. ಸಭೆಯಲ್ಲಿ ಪರಮೇಶ್ವರ್, ಜಮೀರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿ ಹಲವರು ಪಾಲ್ಗೊಂಡಿದ್ರು. ಈ ವೇಳೆ ಪಾರ್ಟಿಯಲ್ಲಿ ಸಿಎಂ ಆಪ್ತರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಹೇಳಿ ಸಚಿವರು ಅಸಮಾಧಾನ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯರ ಮೌನದಿಂದ ನಮಗೆ ಬೇಸರ ಆಗಿದೆ, ಕಾಪಾಡಲ್ಲ ನಮ್ಮ ಅಣ್ಣ ಅಂತ ಹೇಳಿ. ಮತ್ತೊಂದು ಕಡೆ ದಿಲ್ಲಿಗೆ ಹೋಗಿರೋ DCM DK ಶಿವಕುಮಾರ್ ಹೈಕಮಾಂಡ್ ವರಿಷ್ಠರೊಂದಿಗೆ ಮೀಟಿಂಗ್ ಮಾಡ್ತಿದ್ದಾರೆ. ಮುಖ್ಯವಾಗಿ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ DK ಶಿವಕುಮಾರ್, ದಿಲ್ಲಿಗೆ ನಾನೇನು ಗಾಳಿ ಕುಡಿಯೋಕೆ ಬಂದಿಲ್ಲ, ಪಕ್ಷದ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡೋಕೆ ಬಂದಿದ್ದೀನಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ವಿಶೇಷ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಆಗಿದೆ. ಬಹಳ ವರ್ಷಗಳಿಂದ ಬಿಸಿ ತುಪ್ಪತ್ತರ ಇದ್ದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಗ್ಗೆ ನಿರ್ಧಾರ ತಗೊಂಡಿದ್ದಾರೆ. ಪರಿಶಿಷ್ಟ ಜಾತಿಯ 15% ಮೀಸಲಾತಿಯನ್ನ 3 ಭಾಗ ಮಾಡಲಾಗಿದೆ. ದಲಿತ ಎಡಗೈ ಸಮುದಾಯಕ್ಕೆ 5.25%, ಬಲಗೈ ಸಮುದಾಯಕ್ಕೆ 5.25% ಹಾಗೂ ಇತರ ಸ್ಪೃಶ್ಯ ಜಾತಿಗಳಿಗೆ, ಈ ಅಸ್ಪೃಶ್ಯ ನಾವು ಹೇಳಲ್ಲ, ನಮ್ಮ ಪ್ರಕಾರ ಅದೆಲ್ಲ ಇಲ್ಲ, ಯಾವುದೂ ಇಲ್ಲ, ನಮ್ಮ ಪ್ರಕಾರ ಜಾತಿಗಳೇ ಇಲ್ಲ ಅಂತ ಬಿಲೀವ್ ಮಾಡೋರು ನಾವು. ಓಕೆ, ಇದು ಅವ್ರದ್ದು, ಆ ಕ್ಲಾರಿಟಿ ಕೊಡಬೇಕು. ಅವ್ರು ಮಾಡ್ಕೊಂಡಿರೋದು, ಸರ್ಕಾರ ಮಾಡಿರೋ ಈ ಮೀಸಲಾತಿ ನಿಯಮಗಳ ಬಗ್ಗೆ ಹೇಳ್ತಿರೋದು. ಸ್ಪೃಶ್ಯ ಜಾತಿಗಳಿಗೆ 4.5% ಹಂಚಿಕೆ ಮಾಡಲಾಗಿದೆ ಅಂತೆ. ಇತ್ತೀಚೆಗೆ ರಚನೆಯಾಗಿದ್ದ ಟೆಕ್ನಿಕಲ್ ಕಮಿಟಿ ಕ್ರಮವಾಗಿ 5.3, 5.3 ಮತ್ತು 4.4% ಹಂಚಿಕೆ ಮಾಡೋಕೆ ರಿಪೋರ್ಟ್ ಕೊಟ್ಟಿತ್ತು.
ಆದರೆ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ 5.25, 5.25 ಮತ್ತು 4.5% ಮೀಸಲಾತಿಯನ್ನು ಡಿಕ್ಲೇರ್ ಮಾಡಿದ್ದಾರೆ. ಈ ಹಿಂದೆ ಚಿತ್ರದುರ್ಗದಲ್ಲಿ ನಡೆದಿದ್ದ ಸಮಾವೇಶದಲ್ಲಿ 101 ಜಾತಿಗಳು ಒಳ ಮೀಸಲಾತಿಗೆ ಒಪ್ಪಿಗೆ ಕೊಟ್ಟಿದ್ವು. ಆಮೇಲೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲೂ ಭರವಸೆ ಕೊಟ್ಟಿತ್ತು. 2024 ಆಗಸ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಬಳಿಕ ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ ಇಟ್ಕೊಂಡು ಸರ್ಕಾರ ಮೊದಲು 6-6-5 ಅಂತ ಹಂಚಿಕೆ ಮಾಡಿತ್ತು. ಆದರೆ ರೋಸ್ಟರ್ ಬಗ್ಗೆ ಗೊಂದಲ ಶುರುವಾಗಿತ್ತು. ರೋಸ್ಟರ್ ಅಂದ್ರೆ ಸರ್ಕಾರಿ ನೇಮಕಾತಿ, ಬಡ್ತಿ ಮತ್ತು ಶೈಕ್ಷಣಿಕ ಪ್ರವೇಶಾತಿಗಳಿರ್ತಾವಲ್ಲ, ಅಲ್ಲಿ ಮೀಸಲಾತಿ ನಿಯಮಗಳನ್ನು ಸರಿಯಾಗಿ ಜಾರಿಗೊಳಿಸೋಕೆ ಇರೋ ಪಟ್ಟಿ. ಇಲ್ಲಿ ಗೊಂದಲ ಇತ್ತು. ಜೊತೆಗೆ ಪರಿಶಿಷ್ಟ ಸಮುದಾಯದ ಒಳಗಡೆ ವಿರೋಧ ಇತ್ತು. ಅಲ್ಲಿ ಒಟ್ಟು ಮೀಸಲಾತಿ 50% ಮೀರಬಾರದು ಅನ್ನೋ ಕೋರ್ಟ್ ಆದೇಶ ಕೂಡ ಇದ್ರಿಂದ ಟೆಕ್ನಿಕಲ್ ಕಮಿಟಿ ರಚನೆ ಮಾಡಲಾಗಿತ್ತು. ಈಗ ಇದೇ ಕಮಿಟಿ ಆಧಾರದ ಮೇಲೆ ಅಂತಿಮ ನಿರ್ಧಾರ ಮಾಡಲಾಗಿದೆ. ಏನು ಸಚಿವ ಹಿರಿಯೂರು ಶಾಸಕ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಅವ್ರನ್ನ ಐಸಿಯುನಲ್ಲಿಟ್ಟು ಚಿಕಿತ್ಸೆ ಕೊಡಲಾಗ್ತಿದೆ. ಮೊಣಕಾಲು ಆಪರೇಷನ್ಗಾಗಿ ಸುಧಾಕರ್ ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ಗೆ ದಾಖಲಾಗಿದ್ರು. ಆದರೆ ಆಪರೇಷನ್ ಬಳಿಕ ಅವರ ಶ್ವಾಸಕೋಶದಲ್ಲಿ ದಿಢೀರ್ ಸೋಂಕು ಕಾಣಿಸಿಕೊಂಡಿದೆ. ಹೀಗಾಗಿ ಅವರನ್ನ ಕಿಮ್ಸ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. 2 ದಿನಗಳಿಂದ ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನು ಕೂಡ ಸೀರಿಯಸ್ ಇದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಬೆಂಗಳೂರಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹಾಗೂ ಹಿರಿಯ ಅಧಿಕಾರಿ ಕರಿಗೌಡ ವಿರುದ್ಧ ಕಮಿಷನ್ ಆರೋಪ ಕೇಳಿಬಂದಿದೆ. ಘನ ತ್ಯಾಜ್ಯ ನಿರ್ವಹಣೆ ಟೆಂಡರ್ನಲ್ಲಿ 15% ಕಮಿಷನ್ ಕೇಳಿದ್ದಾರೆ ಅನ್ನೋ ಆರೋಪ ಗುತ್ತಿಗೆದಾರ ಬಾಲಸುಬ್ರಹ್ಮಣ್ಯನ್ ಅವರು ಆರೋಪ ಮಾಡಿದ್ದಾರೆ. ಲಂಚ ಕೊಟ್ಟಿಲ್ಲ ಅಂತ ಹೇಳಿ ಅಧಿಕಾರಿಗಳು ಟೆಂಡರ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ. SIT ತನಿಖೆಗೆ ಆಗ್ರಹ ಮಾಡಿದ್ದಾರೆ. ಏನೋ ಬೆಂಗಳೂರಲ್ಲಿ CET ಎಕ್ಸಾಮ್ ವೇಳೆ ಜನಿವಾರ ತೆಗೆಸಿದ್ದಾರೆ ಅಂತ ದೊಡ್ಡ ವಿವಾದ ಆಗಿದೆ. ಮಡಿವಾಳದ ಕೃಪಾನಿಧಿ ಕಾಲೇಜಲ್ಲಿ 5 ವಿದ್ಯಾರ್ಥಿಗಳ ಜನಿವಾರ ತೆಗೆಸಲಾಗಿದೆ ಅಂತ. ಇಲ್ಲ ಪರೀಕ್ಷೆಗೆ ಬಿಡಲ್ಲ ಅಂತ ಹೇಳಿ ಈ ಸಂಬಂಧ ಪೋಷಕರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿವಾದ ಆಗ್ತಿದ್ದ ಹಾಗೆ ಎಚ್ಚೆತ್ತ ಸಿಬ್ಬಂದಿ ಪೋಷಕರ ಕ್ಷಮೆ ಕೇಳಿದ್ದಾರೆ. ಜನಿವಾರ ತೆಗೆಸಿದ ಆರೋಪದ ಮೇಲೆ ಕೃಪಾನಿಧಿ ಕಾಲೇಜಿನ 3 ಸಿಬ್ಬಂದಿಯನ್ನ ಅಮಾನತು ಕೂಡ ಮಾಡಲಾಗಿದೆ. ಈಗ ಬೇಸಿಗೆ ಸುಡು ಬಿಸಿಲಲ್ಲಿ ಬೆಂದಿರೋ ಜನಕ್ಕೆ ಒಂದು ಗುಡ್ ನ್ಯೂಸ್ ಇದೆ. ಯುರೋಪಿಯನ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟ್ ಹೊಸ ರಿಪೋರ್ಟ್ ಕೊಟ್ಟಿದೆ. ಅದರ ಪ್ರಕಾರ ನೈಋತ್ಯ ಮುಂಗಾರು ಈ ಬಾರಿ ಸ್ವಲ್ಪ ಬೇಗನೆ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಮೇ ತಿಂಗಳ ಕಡೆಗೇನೆ ದಕ್ಷಿಣ ಭಾರತಕ್ಕೆ ಮಳೆಯಾಗಿ ಬಿಸಿಲಿನಿಂದ ಸ್ವಲ್ಪ ರಿಲೀಫ್ ಬೇಗ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಚೀನಾಗೆ ಎದುರೇಟು ಕೊಡೋಕೆ ಭಾರತ ಜಪಾನ್ ಡಿಫೆನ್ಸ್ ಸಂಬಂಧವನ್ನ ಸ್ಟ್ರಾಂಗ್ ಮಾಡ್ಕೊಳ್ತಿವೆ. ಇತ್ತೀಚೆಗೆ ಜಪಾನ್ ತನ್ನ ಶಸ್ತ್ರಾಸ್ತ್ರಗಳ ರಫ್ತಿನ ಮೇಲೆ ಹಾಕಿದ್ದ ಹಳೆಯ ನಿರ್ಬಂಧಗಳನ್ನ ಸಡಿಲ ಮಾಡಿತ್ತು. ಜಪಾನ್ನ ಈ ನಿರ್ಧಾರವನ್ನ ಭಾರತ ವೆಲ್ಕಮ್ ಮಾಡಿದೆ. ಅಲ್ಲದೆ ಭದ್ರತಾ ದೃಷ್ಟಿಯಿಂದ ಜಪಾನ್ ಜೊತೆ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡೋಕೆ ಕಮಿಟ್ ಆಗಿದ್ದೀವಿ ಅಂತ ಹೇಳಿದೆ. ಇನ್ನು IPL ನಲ್ಲಿಂದು RCB ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತಾ ಇದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಪಂದ್ಯದ ಸ್ಕೋರ್ ಕಾರ್ಡ್ ಸ್ಥಿತಿಗತಿ ಈ ರೀತಿಯಾಗಿತ್ತು. ಏನೋ ಷೇರುಪೇಟೆ ವಿಚಾರಕ್ಕೆ ಬಂದರೆ ಅಗೇನ್ ರೆಡ್. ವಾರದ ವಹಿವಾಟಿನ ಅಂತ್ಯದ ದಿನ ಸೆನ್ಸೆಕ್ಸ್ 999 ಪಾಯಿಂಟ್ಸ್, ಆಲ್ಮೋಸ್ಟ್ 1000 ಪಾಯಿಂಟ್ಸ್ ಬಿದ್ದು 1.29% ಇದು ಇಷ್ಟು ಡೌನ್ ಆಗಿ 76,664ಕ್ಕೆ ತಲುಪಿತು. ನಿಫ್ಟಿ 275 ಪಾಯಿಂಟ್ಸ್ ಅಥವಾ 1.14% ಬಿತ್ತು 23,897ಕ್ಕೆ ತಲುಪಿತು. ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.8% ಡೌನ್, ಮಿಡ್ ಕ್ಯಾಪ್ 0.9% ಡೌನ್. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಹಾಗೆ ಹೆಚ್ಚಾಗ್ತಿದೆ. ಕದನ ವಿರಾಮ ಆದರೂ ಇಬ್ಬರೂ ಕೂಡ ಅಗ್ರೆಸಿವ್ ಆಗಿ ನಡ್ಕೊಳ್ತಿದ್ದಾರೆ. ತೈಲ ಬೆಲೆ ಕೂಡ ರಾಕೆಟ್ ವೇಗದಲ್ಲಿ ಮೇಲೇರ್ತಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ $104 ಪ್ರತಿ ಬ್ಯಾರಲ್ ಇತ್ತು. ಈ ವಾರದಲ್ಲೇ ತೈಲ ಬೆಲೆ ಬರೋಬ್ಬರಿ 18% ಜಂಪ್ ಆಗಿದೆ. ರೂಪಾಯಿ ಮೌಲ್ಯ ಕೂಡ ಕಳ್ಕೊಳ್ತಾ ಇದೆ. ವಿದೇಶಿ ಬಂಡವಾಳ ಕೂಡ ನಿರಂತರವಾಗಿ ಹೊರಗೆ ಹೋಗ್ತಿದೆ. ಈ ಎಲ್ಲ ಕಾರಣಗಳಿಂದ ಮಾರ್ಕೆಟ್ ಮತ್ತೆ ಬಿದ್ದಿದೆ. ಬರೀ 3 ದಿನದಲ್ಲಿ ಸೆನ್ಸೆಕ್ಸ್ 3%, ನಿಫ್ಟಿ 2%ಗಿಂತ ಜಾಸ್ತಿ ಬಿದ್ದಿವೆ. ನೆಸ್ಲೆ, ಬಜಾಜ್ ಫಿನಾನ್ಸ್, SBI, HDFC ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕ್ ಗ್ರೀನ್ನಲ್ಲಿದ್ವು. ಅತ್ತ ಇನ್ಫೋಸಿಸ್, HCL ಟೆಕ್ನಾಲಜೀಸ್, TCS ಟೆಕ್ ಮಹೀಂದ್ರ ಮತ್ತು ಸನ್ ಫಾರ್ಮಾ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 22 ಪೈಸೆ ಬಿದ್ದು $94.23 ಹೋಗಿದೆ. ಮತ್ತೆ ಸೀದಾ ಹೋಗ್ತಿರೋ ವೇಗ ನೋಡಿದ್ರೆ ಅತಿ ಶೀಘ್ರದಲ್ಲಿ $95 ಹೋಗ್ಬೋದು. ಹಿಂಗೆ ತೈಲ ಬೆಲೆ ಮೇಲೇನೆ ಇದ್ರೆ. ಏನೋ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ಗೆ ಕೊಟ್ಟಿದ್ದ ಬ್ಯಾಂಕಿಂಗ್ ಲೈಸೆನ್ಸ್ ಅನ್ನ RBI ರದ್ದು ಮಾಡಿದೆ. ಡೆಪಾಸಿಟ್ ಇಟ್ಟವರ ಹಿತಾಸಕ್ತಿಗೆ ಧಕ್ಕೆ ಆಗೋ ತರ ಈ ಬ್ಯಾಂಕ್ ಬಿಸ್ನೆಸ್ ಮಾಡ್ತಿದೆ. ಪೇಮೆಂಟ್ಸ್ ಬ್ಯಾಂಕ್ ಲೈಸೆನ್ಸ್ ನಿಯಮಗಳನ್ನ ಪಾಲಿಸಿಲ್ಲ ಅಂತ RBI ಹೇಳಿದೆ. ಈ ಬ್ಯಾಂಕನ್ನ ಸಂಪೂರ್ಣವಾಗಿ ಮುಚ್ಚೋಕಂದ್ರೆ ವೈಂಡ್ ಅಪ್ ಮಾಡೋಕೆ ಹೈಕೋರ್ಟ್ ಮೊರೆ ಹೋಗೋದಾಗಿ RBI ಹೇಳಿದೆ. ಬ್ಯಾಂಕ್ ಓಪನ್ ಇರೋದ್ರಿಂದ ಜನರಿಗೆ ಯಾವುದೇ ಉಪಯೋಗ ಇಲ್ಲ ಅಂತ 4 ಕಾರಣಗಳನ್ನ RBI ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿದೆ. ಸದ್ಯಕ್ಕೆ ಬ್ಯಾಂಕ್ನಲ್ಲಿ ಹೊಸದಾಗಿ ದುಡ್ಡಿಡೋಕೇನೂ ಆಗಲ್ಲ, ಅದೆಲ್ಲ ನಿರ್ಬಂಧ ವಿಧಿಸಲಾಗಿದೆ. ಆದರೆ ಆಲ್ರೆಡಿ ಇರೋ ಡೆಪಾಸಿಟ್ ದುಡ್ಡನ್ನು ವಾಪಸ್ ತೆಗೆಯೋಕೆ ಹಾಗೂ ಲೋನ್ ರೆಫರಲ್ಸ್ ಪ್ರೋಸೆಸ್ ಮಾಡೋಕೆ ಮಾತ್ರ ಅವಕಾಶ ಇದೆ. ಏನು Q4 ರಿಸಲ್ಟ್ ಸೀಸನ್ ಅಲ್ವಾ ಇದು. ಇವತ್ತು ಕೂಡ ಒಂದಷ್ಟು ರಿಸಲ್ಟ್ಸ್ ಬಂದಿದ್ದಾವೆ. ಹಿಂದೂಸ್ತಾನ್ ಜಿಂಕ್ನ ನೆಟ್ ಪ್ರಾಫಿಟ್ 67.59% ಹೆಚ್ಚಾಗಿ ಇಯರ್ ಆನ್ ಇಯರ್ 5,033 ಕೋಟಿ ರೂಪಾಯಿಗೆ ತಲುಪಿದೆ. ಜಿಂಕ್ ಮತ್ತು ಬೆಳ್ಳಿ ಬೆಲೆ ಏರಿಕೆ, ದಾಖಲೆಯ ಉತ್ಪಾದನೆ ಮತ್ತು ವಿದ್ಯುತ್ ಹಾಗೂ ಕಲ್ಲಿದ್ದಲಿನ ವೆಚ್ಚ ಕಮ್ಮಿಯಾದ ಕಾರಣ ಉತ್ಪಾದನಾ ವೆಚ್ಚ ಕಮ್ಮಿಯಾದ ಕಾರಣ ಭಾರಿ ಲಾಭ ಆಗಿದೆ.
ಇನ್ನು ಅದಾನಿ ಗ್ರೀನ್ ಎನರ್ಜಿಯ ನೆಟ್ ಪ್ರಾಫಿಟ್ 34% ರೈಸ್ ಆಗಿ ಇಯರ್ ಆನ್ ಇಯರ್ 514 ಕೋಟಿ ರೂಪಾಯಿಗೆ ತಲುಪಿದೆ. ವಿದ್ಯುತ್ ಪೂರೈಕೆ ವ್ಯವಹಾರದಿಂದ ಬರುವ ಆದಾಯ ಹೆಚ್ಚಾಗಿರೋದ್ರಿಂದ ಲಾಭ ಆಗಿದೆ. ಇನ್ನು ಟಾಟಾ ಕ್ಯಾಪಿಟಲ್ನ ನೆಟ್ ಪ್ರಾಫಿಟ್ 43% ಹೆಚ್ಚಾಗಿ ಇಯರ್ ಆನ್ ಇಯರ್ 1502 ಕೋಟಿ ರೂಪಾಯಿ ತಲುಪಿದೆ. ಸಾಲ ವಿತರಣೆಯಲ್ಲಿನ ಏರಿಕೆ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ನಲ್ಲಿನ ಗ್ರೋತ್ ಹಾಗೂ ಎಐ ಬಳಕೆಯಿಂದ ಲಾಭ ಆಗಿದೆ. ಇನ್ನು LTI ಮೈಂಟ್ರಿ ನೆಟ್ ಪ್ರಾಫಿಟ್ 44% ಹೆಚ್ಚಾಗಿ ಕ್ವಾರ್ಟರ್ ಆನ್ ಕ್ವಾರ್ಟರ್ 1387 ಕೋಟಿ ರೂಪಾಯಿಗೆ ತಲುಪಿದೆ. ಹೊಸ ಡೀಲ್ ಮತ್ತು ಎಐ ಬಳಕೆ, ಫಿಟ್ ಫಾರ್ ಫ್ಯೂಚರ್ ಪ್ರೋಗ್ರಾಂನಿಂದ ಈ ಬಾರಿ ಲಾಭಜನಕವಾಗಿದೆ, ಬೆಳವಣಿಗೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 420 ರೂಪಾಯಿ ಹೆಚ್ಚಾಗಿ 1,51,479 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 390 ರೂಪಾಯಿ ಹೆಚ್ಚಾಗಿ 1,38,760 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 3,229 ರೂಪಾಯಿ ಹೆಚ್ಚಾಗಿ 2,43,825 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರೋದನ್ನು ಕನ್ಸಿಡರ್ ಮಾಡ್ಬೋದು. ಚಾನಲ್ ಮೆಂಬರ್ಶಿಪ್ಗೆ ಜಾಯಿನ್ ಆದವರು ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.